Hi all. Welcome to Niti's Learning Hub Spoken English Classes. ತುಂಬಾ ಬ್ಯಾಚಸ್ ಲೈವ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಮಾಡ್ತಾ ಇದ್ವಿ. ಮಂಡೇ ಟು ಫ್ರೈಡೇ ಗ್ರೂಪ್ ಕ್ಲಾಸಸ್ ಅಂಡ್ 1-to-1 ಕ್ಲಾಸಸ್ 30 ಡೇಸ್ ಸ್ಪೋಕನ್ ಇಂಗ್ಲಿಷ್ ಪ್ರೋಗ್ರಾಮ್ ತರ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಆ ಟೈಮ್ಗೆ ಅಟೆಂಡ್ ಮಾಡಕ್ಕಾಗಲ್ಲ, ಏನೋ ಎಮರ್ಜೆನ್ಸಿ ಇರುತ್ತೆ, ಹಾಗಾಗಿ ಪರ್ಟಿಕ್ಯುಲರ್ ಕ್ಲಾಸ್ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಜನ ರೆಕಾರ್ಡಿಂಗ್ಸ್ ಇದ್ರೆ ಕಳ್ಸಿ ಅಂತ ಕೇಳ್ತಾ ಇರ್ತೀರಾ. ಹಾಗಾಗಿ ಇವತ್ತಿಂದ ನಾನು ಎಪಿಸೋಡ್ ವೈಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೈವ್ ಕ್ಲಾಸಸ್ ರೆಕಾರ್ಡಿಂಗ್ಸ್ ಬಿಟ್ಟು ಏನಂದ್ರೆ ಟಾಪಿಕ್ ವೈಸ್ ನಾನು ಒಂದೊಂದು ಕ್ಲಾಸ್ ನ ರೆಕಾರ್ಡ್ ಮಾಡಿ ಕಳಿಸಿದ್ರೆ ಕ್ಲಾಸ್ ಅಟೆಂಡ್ ಮಾಡ್ದಲ್ಲೇ ಹಾಗೆ ಏನಾದ್ರೂ ಕೆಲವೊಂದು ಟಾಪಿಕ್ಸ್ ಅನ್ನ ಇಂಗ್ಲಿಷ್ ಅಲ್ಲಿ ಕಲಿತೀನಿ ಅಂತ ಇರೋರ್ಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟುಡೇ ವಿಲ್ ಬಿ ದ ಫಸ್ಟ್ ಕ್ಲಾಸ್, ಡೇ 1 ಆಫ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಯಾವ್ದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಚೂಸ್ ಮಾಡಿ ಎಕ್ಸ್ಪ್ಲನೇಷನ್ ಮಾಡೋ ತರ ಇಲ್ಲ. ಏನಂದ್ರೆ ಏನು ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು, ಸೊ ಈ ಜರ್ನಿ ಯಾವ ರೀತಿ ಇರುತ್ತೆ, ಯಾಕೆ ಇಂಗ್ಲಿಷ್ಗೆ ಇಷ್ಟು ಪ್ರಾಮುಖ್ಯತೆ, ಬೇಸಿಕಲಿ ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಹೇಳ್ತೇವಿ. ಓಕೆ, ಸೊ ನಮ್ದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ಸ್ ಕೂಡ ಇರುತ್ತೆ, ವರ್ಕ್ಶೀಟ್ಸ್ ಇರುತ್ತೆ, ಪ್ರತಿಯೊಂದನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ಸೊ ಕಮ್ ಲೆಟ್ಸ್ ಸ್ಟಾರ್ಟ್. ವಾಟ್ ಇಸ್ ಸ್ಪೋಕನ್ ಇಂಗ್ಲಿಷ್? ಸೊ ಫಸ್ಟ್ ಟಾಪಿಕ್ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು ಅಂತ ನೋಡೋಣ. ಇಂಗ್ಲಿಷ್ ಯೂಸ್ಡ್ ಫಾರ್ ಎವ್ರಿಡೇ ವರ್ಬಲ್ ಕಮ್ಯುನಿಕೇಶನ್. ಸ್ಪೋಕನ್ ಇಂಗ್ಲಿಷ್ ಅಂತ ಅಂದ್ರೆ ನಾವು ಡೈಲಿ ಮಾತಾಡೋದಕ್ಕೆ, ಕಮ್ಯುನಿಕೇಟ್, ಒಬ್ರ ಜೊತೆ ಒಬ್ರು ಮಾತಾಡೋದಕ್ಕೆ ಯಾವ ಭಾಷೆನ ಬಳಕೆ ಮಾಡ್ತೀವಿ ಅದು ನಮ್ಮ ಸ್ಪೋಕನ್ ಆಗತ್ತೆ, ಅಂದ್ರೆ ಮಾತಾಡೋ ಭಾಷೆ. ಸೊ ಇಂಗ್ಲಿಷ್ ಅನ್ನ ನಾವು ಮಾತಾಡೋದ್ರಿಂದ ಸ್ಪೋಕನ್ ಇಂಗ್ಲಿಷ್. ಓಕೆ, ಸೊ ಕಮ್ಯುನಿಕೇಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಂತದ್ದು ಪ್ರತಿದಿನ, ಎವ್ರಿ ಡೇ ಅಂತ. ಇಟ್ ಫೋಕಸಸ್ ಮೋರ್ ಆನ್ ಸ್ಪೀಕಿಂಗ್ ಅಂಡ್ ಲಿಸ್ನಿಂಗ್ ದ್ಯಾನ್ ಗ್ರಾಮರ್ ಬುಕ್ಸ್. ಏನಂದ್ರೆ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಅನ್ನೋಂಥದ್ದು ತುಂಬಾ ವಾಸ್ಟ್ ಟಾಪಿಕ್. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಆ ಗ್ರಾಮರ್ ಕಾರಣಕ್ಕಾಗೆ ನಮ್ಗೆ ಇಂಗ್ಲಿಷ್ ಬರ್ತಾ ಇಲ್ವಾ ಅಥವಾ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಅಂತ ಅನ್ಕೋತೀವಿ. ಬಟ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಗ್ರಾಮರ್ ಏನು ಇನ್ವಾಲ್ವ್ ಆಗಿರಲ್ಲ. ಇದರಲ್ಲಿ ನಾವು ಮಾತಾಡೋದು ಮತ್ತೆ ಕೇಳಿಸ್ಕೊಳ್ಳೋದು, ಗ್ರಾಮರ್ಗಿಂತ ಹೆಚ್ಚಾಗಿ ಇವ್ ಎರಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋ ಅಂತದ್ದು, ಮಾತಾಡೋದು ಮತ್ತೆ ಕೇಳಿಸ್ಕೊಳ್ಳೋದು. ಯಾಕೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಲಿಸನಿಂಗ್ ಆಲ್ಸೋ ಇಂಪಾರ್ಟೆಂಟ್ ಅಂತ ಅಂದಾಗ, ಬೇರೆಯವರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನಾವು ಕೇಳಿಸ್ಕೋಬೇಕಾಗತ್ತೆ. ಕೇಳಿಸ್ಕೊಂಡ್ರೆ ಅದ್ ನಮ್ಗೆ ಅರ್ಥ ಆದ್ರೆ ಮಾತ್ರ ನಾವು ಇನ್ ರಿಟರ್ನ್ ರಿಪ್ಲೈ ಮಾಡ್ಬೋದು. ಹಾಗಾಗಿ ಲಿಸನಿಂಗ್ ಅಂಡ್ ಸ್ಪೀಕಿಂಗ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇಟ್ ಇನ್ಕ್ಲೂಡ್ಸ್ ಫ್ರೇಸಸ್, ಟೋನ್, ಕಾನ್ಫಿಡೆನ್ಸ್ ಅಂಡ್ ಕ್ಲಿಯರ್ ಕಮ್ಯುನಿಕೇಶನ್. ಸೊ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಏನೇನ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಫ್ರೇಸಸ್ ಅಂತ ಅಂದ್ರೆ ವರ್ಡ್ಸ್, ವೊಕ್ಯಾಬುಲರಿ, ಸೆಂಟೆನ್ಸ್ ಸ್ಟ್ರಕ್ಚರ್, ಈ ತರ ವರ್ಡ್ಸ್ ಅನ್ನ ಯಾವ್ದಾದ್ಮೇಲೆ ಯಾವ್ದನ್ನ ನಾವು ರಚನೆ ಮಾಡ್ಬೇಕು, ಇದೆಲ್ಲ ಕೂಡ ಫ್ರೇಸಸ್ ಅಲ್ಲಿ ಬರೋ ಅಂತದ್ದು. ಅಂಡ್ ದೆನ್ ಟೋನ್ ಅಂತ ಅಂದಾಗ ಇಲ್ಲಿ ವಾಯ್ಸ್ ಕೂಡ ಆಗುತ್ತೆ, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಒಂದಾದ್ರೆ, ಇನ್ನೊಂದು ನಾವು ಜೋರಾಗಿ ಮಾತಾಡ್ತಾ ಇದೀವ, ಹೈ ಪಿಚ್, ಲೋನ, ಆ ಸಂದರ್ಭಕ್ಕೆ ತಕ್ಕನ ಹಾಗೆ ನಮ್ದು ಟೋನ್ ಮ್ಯಾಚ್ ಮಾಡೋ ಅಂತದ್ದು. ಅಂಡ್ ಆಲ್ಸೋ ಕಾನ್ಫಿಡೆನ್ಸ್. ಕೆಲವೊಬ್ರಿಗೆ ಏನಾಗುತ್ತೆ ಅಂದ್ರೆ ಇಂಗ್ಲಿಷ್ ಗೊತ್ತಿರುತ್ತೆ ಬಟ್ ನಾನ್ ಮಾತಾಡ್ತಾ ಇರೋದ್ ಸರಿನಾ ತಪ್ಪ, ಲೋ ಕಾನ್ಫಿಡೆನ್ಸ್ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಈ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರ ಕಡೆಗೂ ಕೂಡ ಗಮನ ಕೊಡ್ತೀವಿ. ಅಂಡ್ ಲಾಸ್ಟ್ ಒನ್ ಇಸ್ ಕ್ಲಿಯರ್ ಕಮ್ಯುನಿಕೇಶನ್. ಅಂದ್ರೆ ನಾವ್ ಏನ್ ಹೇಳ್ತಾ ಇದೀವಿ ಅದು ಕ್ಲಿಯರ್, ಅಂದ್ರೆ ಬೇರೆಯವ್ರಿಗೆ ಕ್ಲಾರಿಟಿ ಇರುತ್ತೆ ನಾವೇನ್ ಮಾತಾಡ್ತಾ ಇದೀವಿ ಅನ್ನೋದು. ಸೊ ಇದಿಷ್ಟು ಕೂಡ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಇನ್ಕ್ಲೂಡ್ ಆಗೋ ಅಂತದ್ದು. ಓಕೆ, ದೆನ್ ನೆಕ್ಸ್ಟ್ ವಿ ಹ್ಯಾವ್ ಕಾಮನ್ ಚಾಲೆಂಜಸ್ ಫೇಸ್ಡ್. ಕಾಮನ್ ಚಾಲೆಂಜಸ್ ಫೇಸ್ಡ್ ಅಂದ್ರೆ ಇಂಗ್ಲಿಷ್ ಮಾತಾಡೋದಕ್ಕೆ ಏನ್ ಚಾಲೆಂಜಸ್ ಇದೆ, ಯಾಕೆ ನಾವು ಮಾತಾಡ್ತಾ ಇಲ್ಲ. ಓಕೆ, ಅದರಲ್ಲಿ ಫಸ್ಟ್ ಒನ್, ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಅಂದ್ರೆ ನಾನು ಮಾತಾಡುವಾಗ ಏನಾದ್ರೂ ತಪ್ಪು ಮಾಡ್ಬಿಟ್ರೆ ಏನ್ ಮಾಡೋದು ಅನ್ನೋ ಅಂತ ಒಂದು ಭಯ ಇರುತ್ತೆ. ಆ ಭಯ ಇರೋ ಕಾರಣಕ್ಕಾಗಿ ಮಾತಾಡಲ್ಲ. ಬೇರೆಯವ್ರು ಹೇಳೋದ್ ನಮ್ಗೆ ಅರ್ಥ ಆದ್ರೂ ನಾವು ಮನ್ಸಲ್ಲಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ರಿಪ್ಲೈ ಮಾಡ್ಕೋತಾ ಇರ್ತೀವಿ, ಬಟ್ ಜೋರಾಗಿ ಮಾಡಲ್ಲ. ಯಾಕಂತ ಅಂದ್ರೆ ಅಯ್ಯೋ ತಪ್ಪಾದ್ರೆ ಅವ್ರು ನಕ್ಬಿಡ್ತಾರೋ ಏನೋ, ನನ್ ಬಗ್ಗೆ ಏನ್ ಅನ್ಕೋತಾರೋ ಏನೋ. ಸೊ ಇದು ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಅಂಡ್ ಅದರ್ ಚಾಲೆಂಜ್ ಇಸ್ ದಟ್ ಲ್ಯಾಕ್ ಆಫ್ ವೊಕ್ಯಾಬುಲರಿ. ಲ್ಯಾಕ್ ಆಫ್ ವೊಕ್ಯಾಬುಲರಿ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ನಮ್ಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ಗೊತ್ತಾಗಲ್ಲ. ಆ ವರ್ಡ್ ಬಳಕೆ ಯಾವ ರೀತಿ ಮಾಡೋದು ಇಂಗ್ಲಿಷ್ ಅಲ್ಲಿ ಅಂತ ಗೊತ್ತಾಗ್ದಲ್ಲೇ ಇರೋದನ್ನ ಲ್ಯಾಕ್ ಆಫ್ ವೊಕ್ಯಾಬುಲರಿ ಅಂತೀವಿ. ಅಯ್ಯೋ ಈ ಸೆಂಟೆನ್ಸ್ ಅಲ್ಲಿ ಮಿಕ್ಕಿದ್ದೆಲ್ಲ ನನ್ಗೆ ಇಂಗ್ಲಿಷ್ ಅಲ್ಲಿ ಹೇಳಕ್ ಗೊತ್ತು, ಬಟ್ ಆ ವರ್ಡ್ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ಇದು
lack of vocabulary. And next, translating from mother tongue. ಇದು ತುಂಬಾ ಕಾಮನ್ ಮಿಸ್ಟೇಕ್, ಸುಮಾರು ಜನ ಮಾಡೋ ಅಂತದ್ದು, ಎಸ್ಪೆಷಲಿ ಲರ್ನಿಂಗ್ ಸ್ಟೇಜ್ ಅಲ್ಲಿ. ಸೊ ಕನ್ನಡ ಯಾವುದೇ ಆಗಿರ್ಲಿ ಮದರ್ ಟಂಗ್, ನಾವೇನ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ಫಸ್ಟ್ ಅದನ್ನ ಕನ್ನಡದಲ್ಲಿ ಸೆಂಟೆನ್ಸ್ ಮಾಡ್ತೀವಿ, ಅದನ್ನ ಆಸ್ ಇಟ್ ಇಸ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ. ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ರಾಮನು ಶಾಲೆಗೆ ಹೋಗುತ್ತಾನೆ, ಓಕೆನಾ? ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ. ರಾಮನು ರಾಮ್, ಶಾಲೆಗೆ ಸ್ಕೂಲ್, ಹೋಗುತ್ತಾನೆ ಗೋಯಿಂಗ್, ರಾಮ್ ಸ್ಕೂಲ್ ಗೋಯಿಂಗ್ ಅಂತ ಆಗತ್ತೆ. ಸೊ ಹೀಗಾದಾಗ ಏನಾಗುತ್ತೆ ಅಂದ್ರೆ ಇದು ಕೂಡ ಒಂದ್ ಚಾಲೆಂಜ್. ಏನಂದ್ರೆ ಸೆಂಟೆನ್ಸ್ ಸರಿ ಹೋಗಲ್ಲ, ಮತ್ತೆ ಅಪಹಾಸ್ಯ ಅಥವಾ ಕರೆಕ್ಟ್ ಸೆಂಟೆನ್ಸ್ ಫ್ರೇಮ್ ಮಾಡಿದಾಗ ಆಗಲ್ಲ. ಹಾಗಾಗಿ ಕನ್ನಡ ಅಂತ ಅಲ್ಲ, ಯಾವುದೇ ಮದರ್ ಟಂಗ್ ಇಂದ ಕೂಡ ನೀವು ಇಂಗ್ಲಿಷ್ಗೆ ಆಸ್ ಇಟ್ ಇಸ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋಗ್ಬೇಡಿ. ಲಾಸ್ಟ್ ಒನ್ ಇಸ್ ಪೂರ್ ಪ್ರೊನೌನ್ಸಿಯೇಷನ್ ಆರ್ ಗ್ರಾಮರ್. ಇದು ಕೂಡ ಒಂದು ಚಾಲೆಂಜ್. ಯಾಕಂದ್ರೆ ಯಾವ ವರ್ಡ್ ನ ಯಾವ ರೀತಿ ಪ್ರೊನೌನ್ಸ್ ಮಾಡ್ಬೇಕು ಅನ್ನೋಂಥದ್ದು. ಇಂಗ್ಲಿಷ್ ನ ಒಂಥರ ಚಾಲೆಂಜಿಂಗ್ ಲ್ಯಾಂಗ್ವೇಜ್ ಅಥವಾ ಟಫ್ ಲ್ಯಾಂಗ್ವೇಜ್, ಮಿಕ್ಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಬಳಕೆ ಆಗ್ತಾ ಇರೋಂತ ವರ್ಡ್ಸ್ ಏನಿದೆ, ಇದು ಬ್ರಿಟನ್ ಇಂದ, ಅಮೆರಿಕನ್, ಫ್ರೆಂಚ್, ಗ್ರೀಕ್, ಈ ತರ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇಂದ ನಾವು ವರ್ಡ್ಸ್ ನ ತಗೊಂಡಿದೀವಿ. ಹಾಗಾಗಿ ಯಾವ ವರ್ಡ್ಗೆ ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದು ಕಷ್ಟ ಆಗತ್ತೆ, ರೂಲ್ಸ್. ಹಾಗಾದಾಗ ಇದು ಕೂಡ ಒಂದು ಕಾಮನ್ ಚಾಲೆಂಜ್ ಆಗತ್ತೆ. ಫಾರ್ ಎಕ್ಸಾಂಪಲ್, ಯಾಕೆ ಕನ್ಫ್ಯೂಸಿಂಗ್ ಲ್ಯಾಂಗ್ವೇಜ್ ಕೂಡ ಅಂತಾರೆ ಅಂದ್ರೆ, ಸಿ ನ ಕ ಸೌಂಡ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಕ್ಯಾಟ್, CAT ಕ್ಯಾಟ್, CUT ಕಟ್, ಈ ತರ ಹೇಳ್ತೀವಿ. ಆದ್ರೆ ಸರ್ಕಲ್, ಸೊ ಸರ್ಕಲ್ ಅನ್ನೋ ವರ್ಡ್ ಕೂಡ ಸಿ ಇಂದಾನೇ ಸ್ಟಾರ್ಟ್ ಆಗತ್ತೆ, ಆದ್ರೆ ಅಲ್ಲಿ ಸ ಸೌಂಡ್ ಮಾಡ್ತಾ ಇದೆ, ಇಲ್ಲಿ ಕ ಸೌಂಡ್ ಮಾಡ್ತಾ ಇದೆ. ಇದು ಪೂರ್ ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ, ಓಕೆನಾ? ಸೊ ಯಾವ ಲೆಟರ್ನ ಅಥವಾ ಯಾವ ವರ್ಡ್ ನ ಎಲ್ಲಿ ಯಾವ ರೀತಿ ಉಚ್ಚಾರಣೆ ಮಾಡ್ಬೇಕು. ಆಮೇಲೆ ಸಡನ್ ಆಗಿ ಕೆಲವೊಂದು ಲೆಟರ್ಸ್ ಸೈಲೆಂಟ್ ಲೆಟರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನಾಲೆಜ್ ಅನ್ನೋ ವರ್ಡ್ ಅಲ್ಲಿ ಕೆ ಇಂದ ಸ್ಟಾರ್ಟ್ ಆಗತ್ತೆ, ಆದ್ರೆ ಕೆ ಸೈಲೆಂಟ್. ಸೊ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಯಾವ ವರ್ಡ್ ಸೈಲೆಂಟು, ಯಾವ ವರ್ಡ್ ಏನ್ ಪ್ರೊನೌನ್ಸಿಯೇಷನ್, ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಇದಿಷ್ಟೂನು ಕೂಡ ನಮ್ಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಇರೋಂತಹ ಚಾಲೆಂಜಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಈ ಚಾಲೆಂಜಸ್ ನಾವು ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಇವತ್ತಿನ ಕ್ಲಾಸ್ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು, ಮತ್ತೆ ಇಂಗ್ಲಿಷ್ ಮಾತಾಡೋದಕ್ಕೆ ಜನಗಳಿಗೆ ಯಾವ ರೀತಿ ಚಾಲೆಂಜಸ್ ಇರುತ್ತೆ ಅಂತ ನೋಡಿದ್ವಿ. ಓಕೆ, ಕೀಪ್ ವಾಚಿಂಗ್ ದ ಕಂಟಿನ್ಯೂಸ್ ಸೀರೀಸ್. ಅಂಡ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್ ಆಲ್, ಸಿ ಯು.